ವೇಸ್ಟೇಜ್ ಒಂದು ಪಾಲಿಥಿನ್ ಅಲ್ಲಾದರೆ ಈ ಥರ ಹೂಗಳೆಲ್ಲ ಮಾಡಿದ್ದಾರೆ. ನ್ಯಾಚುರಲ್ ಒಂದು ಮಾಯಿಶ್ಚರೈಸರು ಗೋಟ್ ಮಿಲ್ಕ್. ನನಗೆ ತುಂಬ ಆಶ್ಚರ್ಯ ಆದರೆ ಆಯಿತು, ಇದ್ರ ಗೋಟ್ ಮಿಲ್ಕಲ್ಲಿ ಮಾಡ್ಬೋದು ಮಾಯಿಶ್ಚರೈಸರ್ ಅನಿಸುತ್ತೆ ನನಗೆ. ಡೀಟೇಲಿಂಗ್ ಆದರೆ ನಿಮ್ಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಡೀಟೇಲಿಂಗು. ಬ್ಯಾಂಗ್ಳೂರಲ್ಲಿ ತುಂಬ ಮನೆಗಳೆಲ್ಲ ನೋಡಿದ್ದೀನಿ ನಾನು ಇಂಥವು. ಗೈಸ್, ಬುದ್ಧ ಆದರೆ ನಿಮ್ಗೆ ಯಾವ ಥರ ಕಾಣಿಸ್ತಾರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಬುದ್ಧ ಆದರೆ ಇದೆ. ಕೃಷ್ಣನ ತಾಯಿ ಆದರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನನಗೆ ಇದಾದರೆ ಇವತ್ತು ಗಿಫ್ಟ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ ಯು ಮೇಡಮ್. ಈ ಥರ ಗಿಫ್ಟ್ಸ್ ಯಾರು ಕೊಟ್ಟಿಲ್ಲ ನನಗೆ. ಗಣೇಶ ಮನೆಯಲ್ಲಿ ಇಟ್ಕೊಳ್ಳೋಕೆ ಇಲ್ಲ ಅಂದರೆ ನೀರಲ್ಲಿ ಬಿಡ್ಬೋದು ಈ ಗಣೇಶನ. ಕೃಷ್ಣ ಆದರೆ ಎಷ್ಟದ ಕಾಣಿಸ್ತಾರೆ ನನಗೆ. ಗೈಸ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಾನು ಒಂದು ಬೆಳಗಾಮಲ್ಲಿ. ಸೊ ನಾನಾದರೆ ಇವಾಗ ಬೆಳಗಾಮಲ್ಲಾದರೆ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 6 ಗಂಟೆ ಆದರೆ ಆಗಿದೆ. ನಾನು ಬಂದುಬಿಟ್ಟು ಇವಾಗ ಒಂದು ಜಿಯೋ ಪೆಟ್ರೋಲ್ ಪಂಪ್ ಇದೆ ಅಲ್ವಾ 24ದು. ಸೊ ಅಲ್ಲಿಂದ ಆದರೆ ಮುಂದಕ್ಕೆ ಬರ್ತಾಯಿದ್ದೀನಿ. ಯಾರ್ಯಾರು ಬೆಳಗಾಮ ಇದ್ದೀರೋ ಅವ್ರಿಗೆಲ್ಲರೂ ಗೊತ್ತಾಗುತ್ತೆ ಕ್ಲಿಯರಾಗಿ. ಸೊ ನಾನು ನೈಟ್ ಬಂದುಬಿಟ್ಟು ಇದೇ ಥರ ಒಂದು ರೈಲ್ವೆ ಸ್ಟೇಷನಲ್ಲಿ ಇಳಿದು ಇದೇ ಥರ ಬರ್ತಾ ಇರಬೇಕಾದ್ರೆ ಒಬ್ಬರು ಆಟೋದವ್ರು ಪರಿಚಯ ಆಗಿದ್ದರು. ಸೊ ನನ್ನ ದಿನಚರಿಯಲ್ಲಿ ನೋಡಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಈ ಥರ ಪರಿಚಯ ಆಗಿ ಅವರು ನನ್ನನ್ನು ಕರ್ಕೊಂಬಂದು ಎಲ್ಲ ಫುಡ್ಡೆಲ್ಲ ಕೊಡಿಸಿ ಆ ಪೆಟ್ರೋಲ್ ಪಂಪ್ ಹತ್ರ ಬಿಟ್ಟರು. ಸೊ ನಾನು ಬಂದುಬಿಟ್ಟು ಈ ಥರ ಟೆಂಟ್ ಹಾಕ್ಕೊಂತೀನಿ ಅಂತ ಕೇಳಿದ್ದಕ್ಕೆ ಅವ್ರಿಗೆ ಟೆಂಟ್ ಏನು ಬೇಡ, ನಿಮಗೆ ಡಿಸ್ಟರ್ಬ್ ಆದರೆ ಆಗುತ್ತೆ, ಅಲ್ಲೇ ಔಟ್ಸೈಡು, ಸೊ ಒಳಗಡೆ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿದ್ರು. ಸೊ ಒಳಗಡೆ ಬಂದುಬಿಟ್ಟು ಅದು ಡೇಂಜರ್ ಅಂತ ಹಾಕಿದ್ರು, ಅದು ಇದ್ರ ಮೇಲೆ. ಸೊ ಅದಕ್ಕಾಗಿ ಏನಾದ್ರು ಪ್ರಾಬ್ಲಮ್ ಅಂದರೆ ಹೋಗ್ಬಾರ್ದು, ನಾವು ಎಜುಕೇಟೆಡ್ ಅಲ್ವಾ. ಸೊ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾನು ಒಂದು ಔಟ್ಸೈಡ್ ಟೆಂಟ್ ಆದರೆ ಹಾಕ್ಕೊಂಡಿದ್ದೆ. ಸೊ ಬೆಳಗ್ಗೆನೇ ಒಂದು ಬೆಳಗಾಮಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಆದರೆ ಕಾಣಿಸ್ತಾ ಇದೆ ನನಗೆ. ಸಕ್ಕತ್ತಾಗಿದೆ ನೋಡೋಕ್ಕಂತೂ. ಹೆವಿ ಎಂಜಾಯ್ ಆದರೆ ಮಾಡ್ತಾಯಿದ್ದೀನಿ ನಾನು. ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಆಗಿರುವಂತಹ ಒಂದು ಬೆಳಗಾವಿ KSRTC ಬಸ್ ಸ್ಟಾಪ್ ನೋಡ್ರಪ್ಪ ನಿಮ್ಗೆ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಇವಾಗ ಟೈಮ್ ಬಂದುಬಿಟ್ಟು 6:40 ಆದರೆ ಆಗ್ತಾಯಿದೆ. ಬೆಳಗ್ಗೆನೇ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಸಿಗ್ತಾಯಿದೆ. ಇಲ್ಲಿಂದ ಒಂದು ಕೇಂದ್ರೀಯ ಒಂದು ಬಸ್ ಸ್ಟಾಪ್ ಇದು. ಸೊ ಇಲ್ಲಿಂದ ಅಲ್ಲಿಗೆ ಬೇಕಾದ್ರೆ ಹೋಗ್ಬೋದು. ಈ ಕಡೆ ಒಂದು ಬಸ್ಸಸ್ ಕಲರ್ಸೇ ಬೇರೆ ಥರ ಇದೆ ನಮ್ಮ ಬ್ಯಾಂಗ್ಳೂರ್ಗೆ ಒಂದು ಕಂಪೇರ್ ಮಾಡಿದ್ರೆ ಆ ಕಡೆಗೆ. ನಮಸ್ಕಾರ ಎಲ್ಲರಿಗೂ. ಇವಾಗ ನಾನು ಬಂದುಬಿಟ್ಟು ಒಂದು ಕರ್ನಾಟಕದಲ್ಲೇ ಅತಿ ದೊಡ್ಡ ಜಿಲ್ಲೆ ಆಗಿರುವಂತಹ ಒಂದು ಬೆಳಗಾವಿ ಜಿಲ್ಲೆಗಾದರೆ ಬಂದಿದ್ದೀನಿ. ಸೊ ಕೋಟೆಕೆರೆದಲ್ಲಿ ಆದರೆ ಇದ್ದೀನಿ ನಾನು ಇವಾಗ. ಸೊ ಈ ಕೋಟೆಕೆರೆ ಬಂದುಬಿಟ್ಟು ಒಂದು ಕ್ರಿಸ್ತಶಕ 1204ನೇ ಒಂದು ಇಸ್ವಿಯಲ್ಲಿ ಒಂದು ಕದಂಬರು ಈ ಒಂದು ಕೋಟೆಕೆರೆಯನ್ನು ಒಂದು ನಿರ್ಮಾಣ ಮಾಡ್ತಾರೆ. ಸೊ ಒಂದು ನಿರ್ಮಾಣ ಮಾಡಿದ ತಕ್ಷಣ ಒಳ್ಳೆ ಒಂದು ಪಿಕ್ನಿಕ್ ಸ್ಪಾಟ್ ಆದರೆ ಆಗುತ್ತಿದ್ದು. ಒನ್ ಡೇ ಒಂದು ಟ್ರಿಪ್ಗೋಸ್ಕರ ಪಿಕ್ನಿಕ್ ಸ್ಪಾಟ್ ಆದರೆ ಆಗುತ್ತೆ. ಸೊ ಇದರಲ್ಲಿ ಮೇಯ್ನ್ ವಿಶೇಷತೆ ಏನಂತ ಹೇಳಿದ್ರೆ ಸೂರ್ಯೋದಯ ಸೂರ್ಯಾಸ್ತ ಅನ್ನೋದು ಬೆಳಗ್ಗೆ ಟೈಮಲ್ಲಿ ಚೆನ್ನಾಗಾದರೆ ಕಾಣಿಸುತ್ತೆ. ಮತ್ತು ಒಂದು ನೈಟ್ ಟೈಮ್ ಬಂದುಬಿಟ್ಟು ನಿಮ್ಗೆ ಇಲ್ಲೇ ಒಂದು ಸಿಟಿ ಆದರೆ ಕಾಣಿಸುತ್ತೆ. ಸೊ ಈ ಸಿಟಿದಲ್ಲಿ ಬೀಳೋ ಲೈಟ್ಸ್ ಎಲ್ಲ ಒಂದು ಒಳ್ಳೆ ಒಂದು ಅಪರಂಜಿ ಆಗಾದರೆ ಕಾಣಿಸುತ್ತೆ ಇದರ ಒಂದು ಒಳಗಡೆ ಆದರೆ. ಮತ್ತು ಇದ್ರ ಒಳಗಡೆ ಅದೇ ಥರ ಒಂದು ಲೈಟ್ಸನ್ನು ಕೂಡ ಅರೇಂಜ್ ಮಾಡಿರ್ತಾರೆ ನೈಟ್ ಟೈಮಲ್ಲಿ, ನೀವು ನೋಡ್ಬೋದು ಅಲ್ಲಿ ಕಾಣಿಸ್ತಾ ಇದೆ. ಸೊ ಅದರಿಂದ ಒಂದು ಲೈಟ್ಸನ್ನಾದರೆ ಹಾಕಿ ಅದು ಕೂಡ ತುಂಬ ಅದ್ಭುತವಾಗಾದರೆ ನಿಮಗೆ ಒಂದು ಕಾಣಿಸುತ್ತೆ. ತುಂಬ ಜನ ಆದರೆ ಒಂದು ವೀಕೆಂಡ್ ಟೈಮಲ್ಲಾದರೆ ತುಂಬ ಜನ ಆದರೆ ಬರ್ತಾಯಿರ್ತಾರೆ ಇಲ್ಲಿಗೆ ಬಂದು ರೆಸ್ಟ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಆಗಿದೆ ಇದು. ಸೊ ನೋಡ್ಬೋದು ಯಾವ ಥರ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಎಲ್ಲ. ನನಗೆ ಯಾರ್ಯಾರು ಒಂದು ಕಾಮೆಂಟ್ಸ್ ಮಾಡಿದಿರೋ ಏನಪ್ಪ ನೀವು ಶೋಕಿಗೆ ಸುತ್ತೀಯಾ ಅಂತ ಕಾಮೆಂಟ್ಸ್ಗೆಲ್ಲ ನಾನು ಹೇಳೋದೊಂದೇ, ಗುರು ನಾನು ಇಡೀ ಕರ್ನಾಟಕನೇ ಅಲ್ಲ, ಕರ್ನಾಟಕ ಸುತ್ತೀನಿ, ಕರ್ನಾಟಕ ಬಿಟ್ಟು ನಮ್ಮ ದೇಶ ಕೂಡ ಸುತ್ತಿ ತೋರಿಸ್ತೀನಿ ನಿಮಗೆ, ನೋಡ್ತಾಯಿರಿ. ಅದೇ ಥರ ನನಗಿನ್ ಯೂಟ್ಯೂಬಿಂದ ಇನ್ಕಮ್ ಬರ್ದಿರಿದ್ರೂ ಪರವಾಗಿಲ್ಲ, ಇಡೀ ದೇಶ ಕೂಡ ಸುತ್ತಿ ತೋರಿಸ್ತೀನಿ. ನನಗೆ ಕರ್ನಾಟಕ ಸುತ್ತಬೇಕು ಅಂತ ಮಾತ್ರ ಇತ್ತು ಆಸೆ, ಈ ಥರ ಕರ್ನಾಟಕ ಸೊಬಗನ್ನು ತೋರಿಸ್ಬೇಕು ನಿಮಗೆ ಅಂತ ಇತ್ತು. ಸೊ ಇವಾಗ ಒಂದು ಕಿಚ್ಚು ಬರ್ತಾಯಿದೆ, ಇನ್ನು ನಮ್ಮ ದೇಶನ ಕೂಡ ಸುತ್ತಬೇಕು ಅಂತ ಹೇಳ್ಬಿಟ್ಟು ಆ ದೇಶನ ಕೂಡ ಸುತ್ತಿ ನಿಮಗೆ ಆದರೆ ವೀಡಿಯೋಸ್ ತೋರಿಸ್ತೀನಿ. ನಡ್ಕೊಂಡೇ ಹೋಗ್ತೀನಿ, ದೇಶ ಕೂಡ ಪೂರ್ತಿ ಸುತ್ತೀನಿ, ತೋರಿಸ್ತೀನಿ. ಅದೇ ಥರ ನನಗೆ ಯಾರ್ಯಾರು ಒಂದು ಅಭಿಮಾನ ಕೊಡ್ತಾಯಿದ್ದೀರೋ ಅವರೆಲ್ಲರಿಗೂ ಒಂದು ನನ್ನ ತುಂಬ ಹೃದಯದ ಒಂದು ಧನ್ಯವಾದಗಳು. ನಾನು ಸದಾ ಎಂದಿಗೂ ಚಿರಋಣಿ ಆಗಿರ್ತೀನಿ ನಿಮಗೆ. ಸೊ ನೋಡಪ್ಪ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಪ್ಲೇಸು ಒಳ್ಳೆ ಅನುಭವ ಆದರೆ ಕೊಡುತ್ತೆ. ಆ ಮಧ್ಯದಲ್ಲಿ ಐಲ್ಯಾಂಡ್ ಕಾಣಿಸ್ತಾ ಇದೆಯಲ್ವಾ, ಸೊ ಅಲ್ಲಿಗೆ ಯಾವ ಥರ ಹೋಗೋದು ಅಂತ ಹೇಳಿದ್ರೆ ಆ ಕಡೆಯಿಂದ ಬೋಟ್ಸ್ ಬರ್ತವೆ ನಿಮಗೆ. ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಬೋಟ್ಸ್ ಇದ್ದಾವೆ. ಸೊ ಆ ಬೋಟ್ಸಿಂದ ಆದರೆ ನೀವು ಈ ಥರ ಐಲ್ಯಾಂಡ್ಗಾದರೆ ಹೋಗ್ಬೋದು.
ಸೊ ಐಲ್ಯಾಂಡ್ ಅಷ್ಟೊಂದು ಕ್ಲೀನ್ ಆಗಾದ್ರೆ ಇಲ್ಲ, ಅಲ್ಲಿ ಪೂರ್ತಿ ನಿಂತ್ಕೊಂಡು ಏನೋ ಒಂದು ಬೆಳಗಾಂ ಪೂರ್ತಿ ಒಂದು ಸ್ಟ್ರೈಕಲ್ ಆದರೆ ಇವತ್ತು ಸ್ಟ್ರೈಕ್ ಆದರೆ ಇದೆ. ಯಾಕಂತ ಹೇಳಿದ್ರೆ ಮಹಾತ್ಮ ಗಾಂಧಿ 100ನೇ ಒಂದು ದಿನ ಅಂತೆ ಇಲ್ಲಿಗೆ ಬಂದಿದ್ದು. ಸೊ ಅದಕ್ಕೋಸ್ಕರನೇ 100ನೇ ವರ್ಷ ಆಚರಣೆ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಎಲ್ಲ 2 ದಿನ ಆದರೆ ಸ್ಟ್ರೈಕ್ ಮಾಡಿದ್ದಾರೆ, ಫುಲ್ಲು ಒಂದು ಆಚರಣೆ ಆದರೆ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಜನ ಯಾರೂ ಇಲ್ಲ, ಶಾಪ್ಸು ಯಾವುದೂ ತೆಗ್ದಿಲ್ಲ ಇವತ್ತು. ಸೊ ನಾನು ಅದೇ ಥರ ಬಂದು ಎಲ್ಲ ನೋಡಿಕೊಂಡು ಎಲ್ಲ ಒಂದು ಚೆನ್ನಾಗಿತ್ತು, ಒಳ್ಳೆ ನೇಚರು ಎಲ್ಲ ನೋಡಿದೆ, ಚೆನ್ನಾಗಿತ್ತು. ಇದು ಬಂದ್ಬಿಟ್ಟು ನಂದು ಒಂದು 26ನೇ ಜಿಲ್ಲೆ ಒಂದು ಪ್ರಯಾಣ. ತುಂಬ ಹೆಮ್ಮೆ ಆದರೆ ಆಗ್ತಾಯಿದೆ. ಗುರು ಇವತ್ತು ಬಂದ್ಬಿಟ್ಟು ಸುಮಾರು ಒಂದು 7-8 ಕಿಲೋಮೀಟರ್ ಅದನ್ನು ನಡೆದಿರ್ತೀನಿ. ಸೊ ನಡೆದು ಸಾಕಾಗೋಯ್ತು. ಸೊ ನನ್ನ ಬ್ಯಾಗ್ ಬಂದುಬಿಟ್ಟು ಸುಮಾರು ಒಂದು 40 kg ಆದರೆ ಇರುತ್ತೆ. ಇದೆಲ್ಲ ಒಂದು ಕಾಮನ್ ಆಗಬೇಕು, ನನಗೆ ಕಾಮನ್ ಆಗೋಗುತ್ತೆ, ರೂಢಿ ಆಗೋಗುತ್ತೆ. ಇದೇನು ನಮಗೇನು ದೊಡ್ಡ ವಿಷಯ ಅಲ್ಲ. ಇನ್ನೂ ಹೋಗ್ಬೇಕಾಗಿರೋದು ಇನ್ನೂ ಜಾಸ್ತಿ ಇದೆ. ಸೊ ಹೋಗ್ತಾಯಿದ್ದೀನಿ ನಾನು ಅದೇ ಥರ ನಡ್ಕೊಂಡು. ನೀವು ನೋಡ್ಬೋದು ಸಿಟಿ ಎಲ್ಲ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನೋಡಿ ಯಾವ ಥರ ಇದೆಯೋ ಸಿಟಿ ಇವತ್ತು. ಯಾಕಂತ ಹೇಳಿದ್ರೆ ಇವತ್ತು ನಡ್ಕೊಂಡು ಅದ್ರ ಹೋಗ್ತಾಯಿದ್ದೀನಿ. ಸೊ ಬರ್ತಾ ಇರಬೇಕಾದ್ರೆ ಒಬ್ಬ ಅಜ್ಜ ನನಗೆ ಇದು ಕೊಟ್ಟರು, ಖರ್ಜೂರ ಕೊಟ್ಟರು. ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಖರ್ಜೂರ ಆದರೆ ಕೊಟ್ಟರು ತಿನ್ನೋಕ್ಕೆ. ಸೊ ತಿನ್ಕೊಂಡು ನಾನಾದರೆ ಇವಾಗ ನಡ್ಕೊಂಡಾದರೆ ಹೋಗ್ತಾಯಿದ್ದೀನಿ. ಸೊ ನಾನು ಬಂದುಬಿಟ್ಟು ಇವಾಗ ಒಂದು ಚೆನ್ನಮ್ಮ ಸರ್ಕಲ್ಗಾದರೆ ಹೋಗ್ತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 2 ಗಂಟೆ ಆದರೆ ಆಗ್ತಾಯಿದೆ. ಸೊ ನಾನು ಬಂದುಬಿಟ್ಟು ಸುಮಾರು ಕಿಲೋಮೀಟ್ರ್ ಆದರೆ ನಡ್ಕೊಂಡು ಬಂದು ಈ ಥರ ಒಂದು ಬಸ್ ಸ್ಟಾಪಲ್ಲಿ ಆದರೆ ಕೂತ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಕ್ಲೈಮೇಟ್. ಆದರೆ ಬೆಳಗಾಮು ಪೂರ್ತಿ ಒಂದು ಧ್ವಜಗಳಿಂದ ಒಂದು ತುಂಬೋಗಿದೆ. ಸೊ ಈ ಥರ ಗಿಫ್ಟ್ ಕೊಟ್ಟಿದ್ರು, ಅದರೆಲ್ಲ ಒಂದು ಇದಾಗೋಗಿದೆ, ಸ್ವಲ್ಪ ಇದಾಗೋಗಿದೆ, ಮತ್ತು ಕ್ಲೀನಾಗಿ ಅಂಟಿಸ್ಬೇಕು ಅದನ್ನು. ಸೊ ನಾನು ಬರೆದಿರೋದಕ್ಕೆ ಕೆಲವೇ ಒಂದು ಕಾಲ್ನಡಿಗೆಯಲ್ಲಿ ಒಂದು ಚೆನ್ನಮ್ಮ ಸರ್ಕಲ್ ಆದರೆ ಬಂದುಬಿಡುತ್ತೆ. ಸೊ ಹೋಗೋಣ. ಮೇಯ್ನು ಅದು ಚೆನ್ನಮ್ಮ ಹುಟ್ಟಿದಂತಹ ಒಂದು ಜಿಲ್ಲೆ ಇದು, ಬೆಳಗಾವಿ ಜಿಲ್ಲೆ. ಸೊ ಚೆನ್ನಮ್ಮ ಸರ್ಕಲ್ನಾದರೆ ನೋಡೋಣ. ಮೇಯ್ನ್ ಅದನ್ನೇ ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡಿದ್ದು. ಇದೇನಪ್ಪ ಚೆನ್ನಮ್ಮ ಸರ್ಕಲ್ಲು. ಸೊ ಇದನ್ನು ತೋರ್ಸೋಕ್ಕಂತಲೇ ನಾನು ಇಷ್ಟು ದೂರದಿಂದ ಬಂದೆ ನಡ್ಕೊಂಡು. ನೀವು ನೋಡ್ಬೋದು ಎಷ್ಟು ರೋಡ್ಸ್ ಇದೆ ಅಂತ ಹೇಳ್ಬಿಟ್ಟು. ಪೂರ್ತಿ ಇದು ಚೆನ್ನಮ್ಮ ಸರ್ಕಲ್ಲು 360 ವ್ಯೂ. ಇದು ಸಿಗ್ನಲ್ ಇದು ನೋಡಿ. ಈ ಕಡೆಯಿಂದ ಈ ಕಡೆ ಒಂದು ರೋಡ್ ಹೋಗುತ್ತೆ, ಮತ್ತು ಅದೇ ಥರ ನೋಡಿ ಪೊಲೀಸ್ ಇದಾದರೆ ನಿಲ್ಲಿಸಿದ್ದಾರೆ. ಸುಮಾರು 1, 2, 3, 4 ಒಂದು 4 ರೋಡ್ಸ್ ಆದರೆ ಕಾಣಿಸುತ್ತೆ ನಿಮಗೆ. ಗೈಸ್ ಇಲ್ಲಿ ಬಂದುಬಿಟ್ಟು ಒಂದು ವಸ್ತು ಪ್ರದರ್ಶನ ಆದರೆ ಮಾಡಿದ್ದಾರೆ. ಸೊ ನೋಡ್ಬೋದು ನಿಮ್ಗೆ ಯಾವ ಥರ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಒಂದು ಇವತ್ತು ಏನೋ ಒಂದು ಇದು ನಡೀತಾಯಿದೆ, ಫಂಕ್ಷನ್ಸ್ ಥರ ಮಾಡ್ತಾಯಿದ್ದಾರೆ ಇವತ್ತು. ಸೊ ಅದಕ್ಕೋಸ್ಕರ ವಸ್ತು ಪ್ರದರ್ಶನ ಆದರೆ ಮಾಡ್ತಾಯಿದ್ದಾರೆ. ಸೊ ಒಳಗಡೆ ಹೋಗೋಣ ಬನ್ನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಈ ವಸ್ತು ಪ್ರದರ್ಶನ ಒಳಗಡೆ ಆದರೆ ಬಂದಿದೆ. ಸೊ ನೀವು ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಒಂದು ಕೈಯಲ್ಲೇ ಒಂದು ಕೆತ್ತನೆ ಮಾಡಿರೋಂಥ ಒಂದು ಕಲಾಕೃತಿಗಳು. ಸೊ ಇದು ಬಂದುಬಿಟ್ಟು ಮೈನಾಗಿ ಒಂದು ಕಲ್ಲಲ್ಲಾದರೆ ಕೆತ್ತನೆ ಮಾಡಿರೋಂಥದ್ದು ಸರ್ ಹೇಳ್ತಾರೆ. ನೀವು ನೋಡ್ಬೋದು ಈ ಥರ ಒಂದು ನೋಡಿ ಯಾವ ಥರ ಡೀಟೇಲಿಂಗ್ ಆದರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ. ಎಲ್ಲನೂ ಕೈಯಲ್ಲೇ ಕೆತ್ತನೆ ಮಾಡಿರೋಂಥದ್ದು ನೋಡಿ ಗೈಸ್ ಯಾವ ಥರ ಆದರೆ ಇದೆಯೋ. ಕೃಷ್ಣಂದಿದೆಯಾ? ಕೃಷ್ಣ ಇದೆ. ನೋಡಿ ಗೈಸ್ ಕೃಷ್ಣ ಆದರೆ ಎಷ್ಟೆಲ್ಲ ಕಾಣಿಸ್ತಾರೆ ನಿಮಗೆ. ಕೃಷ್ಣ ಕೂಡ ಒಂದು ಕೈಯಲ್ಲೇ ಅಂದರೆ ಕೆತ್ತನೆ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ. ನೋಡಿ ರಾಮ, ಸರಿ ನೋಡಿ ಇಲ್ಲಿ ಒಂದು ಆಮೆ ಆದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದು ನೋಡಿ ಇದು ಬಂದುಬಿಟ್ಟು ಕಲ್ಲಿನ ರಥ. ನಿಮ್ಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಡೀಟೇಲಿಂಗ್ ಆದರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಲ್ಲಲ್ಲೇ ಒಂದು ಮಾಡಿರೋಂಥ ಒಂದು ಕಲಾಕೃತಿಗಳಿದು. ಸೊ ಮತ್ತು ಅದೇ ಥರ ನೋಡಿ ದೀಪ ಕೂಡ ಕಾಣಿಸುತ್ತೆ ನಿಮಗೆ. ಮತ್ತು ಇಲ್ಲಿ ನೋಡಿ ಲಿಂಗ ಒಂದು ಅದು ಕೂಡ ಕಾಣಿಸುತ್ತೆ. ಕ್ಲಿಯರ್ ಆಗಿದೆ, ಕ್ಲೀನಾಗಿದೆ ಡೀಟೇಲ್ಸು. ಇದು ನೋಡಿ ಇದ್ರ ಒಳಗಡೆ ಆದರೆ ಎಷ್ಟು ಚೆನ್ನಾಗಿ ಒಂದು ಡೀಟೇಲಿಂಗ್ ಆದರೆ ನಿಮ್ಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಡೀಟೇಲಿಂಗು. ಕಲ್ಲಿನ ರಥ ಒಳಗಡೆ ಒಂದು ಲಿಂಗ ಇಟ್ಟಾದರೆ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಒಂದು ಡಿಸೈನ್ಸ್ ಆದರೆ ನಿಮಗೆ ಮಾಡಿರೋದಾದರೆ ನಿಮಗೆ ಕಾಣಿಸುತ್ತೆ ಈ ಥರ. ಬಾ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಡೀಟೇಲಿಂಗ್ ನೋಡಿ ಗೈಸ್ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಯರಾಗಿ ಆದರೆ ಕಾಣಿಸುತ್ತೆ.
ಗೈಸ್ ಇಲ್ಲಿ ನೋಡಿ ಗೈಸ್, ಬುದ್ಧ ಆದರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನಿಮಗೆ. ತುಂಬ ಇದನ್ನು ಸೇಲ್ ಆಗ್ತಾವಲ್ಲ ಇವು ತುಂಬ ಸೇಲ್ ಆಗ್ತವೆ. ಬ್ಯಾಂಗ್ಳೂರಲ್ಲಿ ತುಂಬ ಮನೆಗಳೆಲ್ಲ ಆದರೆ ನೋಡಿದ್ದೀನಿ ನಾನು ಇಂಥವು. ಗೈಸ್ ಬುದ್ಧ ಆದರೆ ನಿಮ್ಗೆ ಯಾವ ಥರ ಕಾಣಿಸ್ತಾರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಬುದ್ಧ ಆದರೆ ಇದೆ. ಬುದ್ಧ ಆದರೆ ತುಂಬ ಸೇಲ್ ಆಗ್ತವೆ ಇಂಥದ್ದು. ಆಂಜನೇಯ ಆದರೆ ನಿಮ್ಗೆ ಯಾವ ಥರ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟು ಕ್ಲಿಯರ್ ಆಗಿ ಇದೆಯೋ ನಿಮಗೆ. ನೀವು ಬಂದು ಇಲ್ಲಿ ಡೈರೆಕ್ಟಾಗಿ ನೋಡಿ ಪರ್ಚೇಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ಕೃಷ್ಣನ ತಾಯಿ ಆದರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ಬೆಣ್ಣೆ ಕೃಷ್ಣ ಅದರ ಒಂದು ಕಲಾಕೃತಿ ನಿಮಗೆ ಈ ಥರ ಕಾಣಿಸುತ್ತೆ. ಯಲ್ಲಮ್ಮ ದೇವಿ ಆದರೆ ನಿಮ್ಗೆ ಈ ಥರ ಕಾಣಿಸುತ್ತೆ. ನೋಡ್ಬೋದು ಡೀಟೇಲಿಂಗ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರೋದು ಬಂದುಬಿಟ್ಟು ಹಿಟ್ಟುಂಡೆ ಹುಲ್ಲು ಅಂತ ಹೇಳ್ಬಿಟ್ಟು, ಇದರಿಂದ ಆದರೆ ನಿಮಗೆ ಈ ಥರ ಒಂದು ಮಾಡ್ತಾರೆ. ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇದು ಬಂದುಬಿಟ್ಟು ನಿಮಗೆ ಏನಾದರೂ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಏನೋ ಸ್ನ್ಯಾಕ್ಸು ಅದು ಇದು ತಿನ್ನೋಕ್ಕಾದ್ರೆ ಯೂಸ್ ಆಗುತ್ತೆ. ಮತ್ತು ಇದು ಮೇಡಮ್ ಇದೇನಕ್ಕೆ ಯೂಸ್ ಆಗುತ್ತೆ? ಹಾಂ ಟೇಬಲ್ ಮೇಲೆ ಒಂದು ಡೆಕೋರೇಷನ್ಗೆ ಇದು ಹೂಗಳು ಅದು ಆ ಥರ ಎಲ್ಲ ಇಡ್ಬೋದು. ಮತ್ತು ನಾನೇನು ಅಂದ್ಕೊಂಡಿದ್ದೆ ಅಂದರೆ ಇದು ವಾಟ್ರ್ ಹಾಕ್ಬೋದಿದೆ ಅಂದರೆ ರಿಯಲಾಗಿ ಅಂದ್ಕೊಂಡ್ರೆ. ಹಾಂ ಇದು ಮೇಡಮ್ ಮೇಡಮ್ ನೀವು ಇದನ್ನು ಕಲಿಯೋಕ್ಕೆ ಎಷ್ಟು ವರ್ಷಗಳು ತಗೊಂಡ್ರಿ ಇದನ್ನು ಕಲಿಯೋಕ್ಕೆ? ಬೇಗ ಕಲ್ತ್ಕೊಬೋದಾ ಇದನ್ನು? ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮೇಡಮ್ ಇದು ಬಿಸಿ ಪಾತ್ರೆ ಅದೆಲ್ಲ ಇಟ್ಟರೆ ಅದು ಕೆಲವೊಂದು ಹಳೆ ಕಾಲದ ಮನೆಗಳೆಲ್ಲ ಇಲ್ಲಿ ನೋಡಿ ಗೈಸ್, ನೀವು ಕೀ ಚೈನ್ಸ್ ಎಲ್ಲ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಒಂದು ಬೈಕ್ಸ್ಗೆ, ಒಂದು ಬೈಸಿಕಲ್ಸ್ಗೆ, ಸೊ ಕಾರ್ಸ್ಗೆ ಆ ಥರ ಎಲ್ಲ ಯೂಸ್ ಮಾಡ್ಕೋಬೋದು ಕೀ ಚೈನ್ಸ್ ಆದರೆ. ಸೊ ಇಂಥದ್ದನ್ನು ಪರ್ಚೇಸ್ ಮಾಡೋದ್ರಿಂದ ನಮ್ಗೆ ತುಂಬ ಯೂಸಸ್ ಆದರೆ ಆಗುತ್ತೆ. ಸೊ ನ್ಯಾಚುರಲ್ ಆಗಿರುತ್ತೆ ಇವೆಲ್ಲ. ಸೊ ಏನು ಪ್ಲಾಸ್ಟಿಕ್ ಆ ಥರ ಏನು ಬಳಕೆ ಇರೋಲ್ಲ. ಸೊ ಆ ಥರ ಮೇಡಮ್ ಆದರೆ ನೋಡಿ ನಿಮ್ಗೆ ಕಾಣಿಸುತ್ತೆ ಇದು. ಇದರಿಂದ ಆದರೆ ಮೇಡಮ್ ಇದು ಯಾವುದರಿಂದ ತೆಗಿತೀರಾ ಮೇಡಮ್ ಇದು ಈ ದಾರವನ್ನು? ಹುಲ್ಲು. ಗದ್ದೆಯಲ್ಲಿ ಬೆಳೆಯೋ ಹುಲ್ಲು. ಹೂಗಳು ಏನಾದರೂ ಈ ಥರ ಇಟ್ಟು ಡೆಕೋರೇಟ್ ಮಾಡಿ ಮನೆಗಳಲ್ಲಿ ಆ ಥರ ಹ್ಯಾಂಗಿಂಗ್ ಮಾಡ್ಕೊಳ್ಳೋ ಥರ ಇದು ಇದೆ. ಮೇಡಮ್ ಬಂದುಬಿಟ್ಟು ನನಗೆ ಇದಾದರೆ ಇವತ್ತು ಗಿಫ್ಟ್ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ ಯು ಮೇಡಮ್. ಈ ಥರ ಗಿಫ್ಟ್ಸ್ ಯಾರು ಕೊಟ್ಟಿಲ್ಲ ನನಗೆ, ಫಸ್ಟ್ ಟೈಮ್ ಕೊಟ್ಟಿರೋದು ಅಂತಾರೆ. ಇದು ಸರ್ ಹೂವಿನ ಬುಟ್ಟಿ ಸರ್, ಗಿಫ್ಟೆಡ್ ರೀ, ಹಣ್ಣು ಹಾಕಿ ಕೊಡ್ಬೋದು ಸರ್. ಗೈಸ್ ಇದು ಬಂದುಬಿಟ್ಟು ಹೂವಿನ ಒಂದು ಬುಟ್ಟಿ ಅಂತ ಹೇಳ್ಬಿಟ್ಟು ನಿಮಗೆ ಕಾಣಿಸ್ತಾ ಇರೋದು. ಅಂದರೆ ನಾರ್ಮಲ್ ಹಳೆ ಒಂದು ಕಾಲದಲ್ಲಿ ಇದಕ್ಕಾದರೆ ಎತ್ಕೊಂಡು ಹೋಗ್ತಾರೆ, ದೇವಸ್ಥಾನಗಳಿಗೆ ಎತ್ಕೊಂಡು ಹೋಗ್ತಾ ಇದ್ರು ಹೂವು, ಹಣ್ಣು, ಹಂಪಲುಗಳೆಲ್ಲ. ಸೊ ಅದಕ್ಕಾದರೆ ಆ ಬುಟ್ಟಿನಾದರೆ ಯೂಸ್ ಮಾಡ್ತಾರೆ. ಮತ್ತು ಇಲ್ಲಿ ನೋಡ್ಬೋದು ನಿಮಗೆ ವಾಲ್ ಲ್ಯಾಂಪು. ಓಹೋ ವಾಲ್ ಲ್ಯಾಂಪು ಇದೆಲ್ಲ ಮೇಯ್ನಾಗಿ ಬಂದುಬಿಟ್ಟು ಇದೆಲ್ಲ ನ್ಯಾಚುರಲ್ ಗೈಸ್. ಇದೆಲ್ಲ ನೀವು ಟ್ರೈ ಮಾಡಬೇಕು. ತುಂಬ ಒಂದು ವಾತಾವರಣಕ್ಕಾದರೆ ತುಂಬ ಪೊಲ್ಯೂಷನ್ ಆದರೆ ಆಗೋಲ್ಲ. ನಾನು ಹೇಳಿದ್ದೀನಲ್ವ, ನಿಮ್ಮ ಬೋರ್ಡಲ್ಲೇ ತೋರಿಸಿದ್ದೆ ಪರಿಸರವನ್ನು ಸಂರಕ್ಷಿಸಿ ಅಂತ ಹೇಳ್ಬಿಟ್ಟು, ಎರಡನೇದು ಅದೇ ಹೇಳಿದ್ದು. ಸೊ ನಾನು ಅದಕ್ಕೋಸ್ಕರ ಇದೆಲ್ಲ ಮೇಯ್ನಾಗಿ ಇದರಲ್ಲಿ ಎಲ್ಲ ನಾನು ತೋರಿಸ್ತಾ ಇರೋದೆಲ್ಲ ಬಂದುಬಿಟ್ಟು ಎಲ್ಲ ನ್ಯಾಚುರಲ್ ಮೆಟೀರಿಯಲ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ಮತ್ತು ಇಲ್ಲಿ ಬಂದುಬಿಟ್ಟು ಹಾಟ್ ಬಾಕ್ಸ್ ಇದು. ಸೊ ಈ ಥರ ಎಲ್ಲ ತುಂಬ ಅದರ ಇದೆ ಸರ್. ಇದೆಲ್ಲಿ ಯೂಸ್ ಮಾಡ್ತಾರೆ? ರೊಟ್ಟಿ ಹಾಕ್ಲಿಕ್ಕೆ. ನೋಡಿ ಗೈಸ್, ಈ ಥರ ಆದರೆ ಮನೆಯಲ್ಲಿ ಯೂಸ್ ಮಾಡಿ ರೊಟ್ಟಿ ಹಾಕ್ಲಿಕ್ಕೆ. ಈ ಥರ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬ ಯೂಸ್ ಆಗುತ್ತೆ ಅಲ್ವ ಸರ್? ಆರೋಗ್ಯಕ್ಕಾದರೆ ತುಂಬ ಯೂಸ್ ಆಗುತ್ತೆ. ನೋಡಿ ಇದು ಸರ್, ಇದು ಲ್ಯಾಂಪು. ಇದು ಲ್ಯಾಂಪು, ಇದು ಹಾಟ್ ಬಾಕ್ಸಸ್ ಇವೆಲ್ಲ. ಅಂದರೆ ಬಿಸಿಯನ್ನು ಅದೇ ಥರ ತಡ್ಕೊಂಡಿರುತ್ತೆ ಸರ್ ಇದು? ಇಲ್ಲ ಸರ್, ಅಂದರೆ ನ್ಯಾಚುರಲ್ ಆಗಿರುತ್ತೆ ಸರ್. ಅಂದರೆ ಅದಕ್ಕೆ ಒಳಗಡೆ ಇದು ಬರಲ್ಲ, ಅಂದರೆ ಸ್ವಲ್ಪ ಅದು ಹಾಕೋದ್ರಿಂದ ಕೆಳಗಡೆ ಅದು ಸ್ವಲ್ಪ ಇದು ಬರ್ತದೆ. ಬಟ್ ರೊಟ್ಟಿನ ಮಾತ್ರ 100% ಇದು ಯೂಸ್ ಮಾಡ್ಕೋಬೋದು. ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೋದು. ಸರ್ ಇದು ಸರ್ ಮದುವೆಗೆ ಯೂಸ್ ಮಾಡ್ತಾರೆ ಸರ್. ಮದುವೆದಲ್ಲಿ ಏನಾದರೂ ಎತ್ಕೊಂಡು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇವೆಲ್ಲ ನೀವು ಟ್ರೈ ಮಾಡಿ ಮನೆಗಳಲ್ಲೆಲ್ಲ ಈ ಥರ ನ್ಯಾಚುರಲ್ ಯೂಸ್ ಮಾಡೋದ್ರಿಂದ ತುಂಬ ಯೂಸಸ್ ಆದರೆ ಆಗುತ್ತೆ. ಆ ಬ್ಯಾಗ್ಸ್ ಏನಾದರೂ ಇದೆಯಾ ನೀವು ನೋಡ್ತಾ ಇದ್ದೀರಲ್ವಾ, ಇದು ಬಂದುಬಿಟ್ಟು ನಿಮಗೆ ಹೂವಿನ ಹಾರಗಳಾದರೆ ಕಾಣಿಸ್ತಾ ಇದೆ. ಸೊ ಇದು ಬಂದುಬಿಟ್ಟು ನಮ್ಮ ಮನೆಗಳಲ್ಲಿ ವೇಸ್ಟ್ ಬ್ಯಾಗ್ಸ್ ಆದರೆ ಇರುತ್ತಲ್ವಾ, ಸೊ ಪಾಲಿಥಿನ್ ಬ್ಯಾಗ್ಸು. ಸೊ ಅದರಲ್ಲಿ ಮಾಡಿರ್ತಕ್ಕಂಥ ಒಂದು ಹೂವುಗಳು ಇವು ನೋಡಿ, ಎಲ್ಲ ನ್ಯಾಚುರಲ್ ಹೂವುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಆದರೆ ನಿಮಗೆ ಕಾಣಿಸುತ್ತೆ ನೋಡಲಿಕ್ಕೆ. ನೋಡಿ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸು. ಮೇಡಮ್ ಈ ಕಲರ್ಸ್ ಎಲ್ಲ ನೀವೇ ಆ್ಯಡ್ ಮಾಡ್ತೀರಾ ಅದಕ್ಕೆ? ನೋಡಿ ಮೇಯ್ನಾಗಿ ಏನಂತ ಹೇಳಿದ್ರೆ, ಬರೀ ಪಾಲಿಥಿನ್ ಬಂದುಬಿಟ್ಟು ವೈಟಲ್ಲಿ ಇಲ್ಲಾಂದರೆ ಬ್ಲ್ಯಾಕಲ್ಲಿ ಬರುತ್ತೆ. ಬ್ಲ್ಯಾಕಲ್ಲಿ ಬರೋಲ್ಲ, ಮ್ಯಾಕ್ಸಿಮಮ್ ವೈಟಲ್ಲೇ ಬರುತ್ತೆ. ಸೊ ಬರೀ ವೈಟಲ್ಲಿ ಮಾಡಿಬಿಟ್ರೆ ಏನು ಡಿಫ್ರೆನ್ಸ್ ಇರೋಲ್ಲ ಅಂತ ಹೇಳ್ಬಿಟ್ಟು ಈ ಥರ ಕಲರ್ಸ್ ಹಾಕೋದ್ರಿಂದ ತುಂಬ ಆಗುತ್ತೆ. ಹೂವು ಅಂದರೆ ನಾರ್ಮಲ್ ಕಲರ್ಸ್ ಆದರೆ ಇರ್ತಾವಲ್ವ. ಸೊ ಅದಕ್ಕೋಸ್ಕರ ಈ ಥರ ಒಂದು ಕಲರ್ಸ್ ಆ್ಯಡ್ ಮಾಡಿ ಈ ಥರ ಒಂದು ವೇಸ್ಟೇಜ್ ಒಂದು ಪಾಲಿಥಿನಲ್ಲಾದರೆ ಈ ಥರ ಹೂಗಳೆಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ನ್ಯಾಚುರಲ್ ಮೆಟೀರಿಯಲ್ಸ್. ಇದು ಈ ಥರ ಒಂದು ರೀಸೈಕಲ್ ಮಾಡಿರೋ ಮೆಟೀರಿಯಲ್ಸನ್ನು ನೀವು ಪರ್ಚೇಸ್ ಮಾಡಿ. ಸೊ ಇದರಿಂದ ತುಂಬ ನೇಚರ್ಗಾದರೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನೋಡ್ಬೋದು ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲ ಅವರು ಮೇಡಮ್ ಅವರೇ ಸ್ವತಃ ಅವರು ಒಂದು ಕೈಯಿಂದನೇ ಮಾಡಿರ್ತಕ್ಕಂಥ ಇವು ಒಂದು ಕಲೆಗಾರ ಅಂತ ಹೇಳ್ಬಿಡು ಅವ್ರನ್ನ. ಈ ಥರ ನೋಡಿ, ಈ ಥರ ಎಲ್ಲ ಇರ್ತಾರೆ.
ಇಲ್ಲಿ ನೋಡ್ತಾ ಇದ್ರಲ್ವಾ ಮೇಡಮ್, ಈ ಮೆಟೀರಿಯಲ್ ಏನಂತಾರೆ ಇದನ್ನ, ಏನ್ರಲ್ಲಿ ಬಿದಿರಲ್ಲಿ ಮಾಡಿರೋದು ಇದು? ಗೈಸ್ ಇಲ್ಲಿ ನೋಡ್ತಾ ಇದ್ರಲ್ವಾ ನೀವು, ಇದು ಬಂದ್ಬಿಟ್ಟು ಒಂದು ನ್ಯಾಚುರಲ್ ಆಗಿ ಬಿದಿರಲ್ಲಿ ಮಾಡಿರೋಂಥದ್ದು ಇದು. ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ನೋಡಿ, ಇದು ನೋಡಿ ಈ ಥರ ಬೀಸಣಿಕೆ ಇದು ನೋಡಿ, ಈ ಥರ ಒಂದು ಗಾಳಿಗೆ ಆಗಿನ ಕಾಲದಲ್ಲಿ ಆದರೂ ಯೂಸ್ ಮಾಡ್ತಾಯಿದ್ರು, ನೋಡ್ಬೋದು ನೀವು. ಮತ್ತು ಇದು ಬಂದುಬಿಟ್ಟು ಒಂದು ರೈಸ್ ಎಲ್ಲ ಒಂದು ಫಿಲ್ಟ್ರ್ ಮಾಡಿ, ಅಂದರೆ ರೈಸು ಅಡುಗೆ ಮಾಡಬೇಕಾದ್ರೆ ಇದನ್ನು ಅಕ್ಕಿನ ಅಕ್ಕಿಗಾದ್ರೆ ಅದ್ರ ಅಕ್ಕಿ ಜಾಲ್ಸಕ್ಕಾದ್ರೆ ಯೂಸ್ ಮಾಡ್ತಾಯಿದ್ರು ಅದು. ಇದು ಬುಟ್ಟಿ, ಕಾಯಿ ಪಲ್ಯ ಮತ್ತು ಹೂವುಗಳು ದೇವಸ್ಥಾನಕ್ಕೆ ಎತ್ಕೊಂಡು ಹೋಗ್ತಾಯಿದ್ರು ಆಗಿನ ಕಾಲದಲ್ಲಿ. ನೋಡಿ ಗೈಸ್, ಇಲ್ಲಿ ಮೇಲಾದರೆ ಕಾಣಿಸುತ್ತೆ ನಿಮಗೆ. ಸೊ ಇದರಲ್ಲಾದರೆ ಒಂದು ದೇವಸ್ಥಾನಕ್ಕಾದರೆ ಎತ್ಕೊಂಡು ಹೋಗ್ತಾಯಿದ್ರು, ಏನಾದರೂ ಹೂವುಗಳಾಗಿರ್ಬೋದು, ಕಾಯಿ ಆ ಥರ ಎಲ್ಲ ಒಂದು ದೇವಸ್ಥಾನಕ್ಕಾದರೆ ಎತ್ಕೊಂಡು ಹೋಗ್ತಾಯಿದ್ರು ಈ ಬುಟ್ಟಿದಲ್ಲಿ. ಸೊ ನೀವು ನೋಡ್ಬೋದು, ಇದು ಬಂದುಬಿಟ್ಟು ಒಂದು ಏನಾದರೂ ಒಂದು ಇದು ಚಪಾತಿನೋ ಸೊ ಅಂಥದಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತಾರೆ, ಹೋಳಿಗೆ ಅಂಥದಕ್ಕೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದು ಬಂದುಬಿಟ್ಟು ಹಾಟ್ ಬಾಕ್ಸು ಅಂದರೆ ಅಷ್ಟೊಂದು ಹಾಟಾಗಿರಲ್ಲ, ಪರವಾಗಿಲ್ಲ, ಇರುತ್ತೆ. ಮತ್ತು ಇದು ಅದ್ರ ಪಕ್ಕ ಯೂಸ್ ಮಾಡ್ಬೋದು ಇದನ್ನು ರೊಟ್ಟಿಗೆಲ್ಲ. ಮತ್ತು ಇದು ಟೀಪೈ ಅಂದರೆ ಟೀ ಕುಡಿಯೋಕ್ಕ? ಓಕೆ. ಟೀಪೈ ಇದು ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ಎಲ್ಲ ಪಾಲಿಶಿಂಗ್ ಮಾಡಿದಾರಲ್ವ ಇದ್ರ ಮೇಲೆ? ಮಾಡಿರೋದು ನೋಡಿ. ಇವ್ರು ಕೂಡ ಕಲೆಗಾರರೇ ಅಂತ ಹೇಳಬೇಕು. ಇಲ್ಲಿ ಕಾಣಿಸ್ತಾ ಇದೆಯಾ? ಇದನ್ನು ಗಿಫ್ಟ್ ಮಾಡಿರೋದು ನಿಮ್ಗೆ ಕಾಣಿಸ್ತಾ ಇರೋದು. ದೇವರುಗಳಾದರೆ ನಿಮಗೆ ಇಲ್ಲ ಆದರೆ ಕಾಣಿಸ್ತಾರೆ ನೋಡಿ. ಇದು ಎಲ್ಲ ಒಂದು ಬೇರುಗಳಿಂದ ಆದರೆ ಮಾಡಿರೋದು. ಮೇಡಮ್ ಇದು ಇದೆ ಅಲ್ವಾ ಬ್ರಷಾ? ಗೈಸ್ ನೋಡಿ ಗೈಸ್, ನ್ಯಾಚುರಲ್ ಮಯೂಜ್ ಬ್ರಷ್ ಆದರೆ ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾರುಗಳು ಅದೆಲ್ಲ ಬಳಸೋದನ್ನ ಬಿಡಿ. ಸೊ ಈ ಥರ ನ್ಯಾಚುರಲ್ ಬ್ರಷಸನ್ನು ಯೂಸ್ ಮಾಡಿ. ಸೊ ಅದರಿಂದ ನಮಗೆ ಸ್ಕಿನ್ನಿಗಾದರೆ ಅಷ್ಟೊಂದು ಹಾರ್ಶ್ ಆಗಲ್ಲ. ಸೊ ಇಂಥದ್ದು ನ್ಯಾಚುರಲ್ ಆದರೆ ಬಳಸೋಕ್ಕೆ ಟ್ರೈ ಮಾಡಿ. ಸೊ ಇವಾಗ ಬಂದುಬಿಟ್ಟು ಒಂದು ಪ್ಲಾಸ್ಟಿಕ್ಕಿಂದ ಆದರೆ ತುಂಬ ಒಂದು ಬ್ರಷಸ್ಸನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಒಂದು. ಸೊ ಅದರಿಂದ ಒಂದು ಸ್ಕಿನ್ಗಾದರೆ ತುಂಬ ಇನ್ಫೆಕ್ಷನ್ಸ್ ಆಗುತ್ತೆ, ರ್ಯಾಷಸ್ ಆಗುತ್ತೆ. ಸೊ ಅದರಿಂದ ಆದಷ್ಟು ಸ್ವಲ್ಪ ನ್ಯಾಚುರಲ್ ಬಳಸೋದ್ರಿಂದ, ನ್ಯಾಚುರಲ್ ಆಗಿರುವಂತಹ ಒಂದು ಸ್ಕ್ರಬ್ಬರ್ಸ್ ಬಳಸೋದ್ರಿಂದ ಸೊ ನಮ್ಮ ಬಾಡಿಗೆ ಒಂದು ಹೆಲ್ದಿನೆಸ್ ಅನ್ನೋದು ಸಿಗುತ್ತೆ, ಒಂದು ಸ್ಟಿಫ್ನೆಸ್ ಅನ್ನೋದು ಸಿಗುತ್ತೆ. ಸೊ ನಾನು ಕೂಡ ಆ್ಯಕ್ಚುಲಿ ಈ ಥರದ್ದು ಒಂದು ಬಳಸ್ತೀನಿ. ಸೊ ಹಿಮಾಲಯದ ಬರುತ್ತಲ್ವ ಈ ಥರದ್ದು ನ್ಯಾಚುರಲ್ದು, ಹಿಮಾಲಯದ ಬರುತ್ತೆ ಈ ಥರದ್ದು, ಅಂದರೆ ಅದು ತೆಂಗಿನ ನಾರದಲ್ಲಿ ಬರುತ್ತೆ. ಸೊ ಅದರಲ್ಲಿ ಬರೋದು ನಾನು ಯೂಸ್ ಮಾಡ್ತೀನಿ. ಸೊ ಆ ಥರ ಒಂದು ನ್ಯಾಚುರಲ್ ಯೂಸ್ ಮಾಡೋದನ್ನು ಟ್ರೈ ಮಾಡಿ. ಮತ್ತು ಇಲ್ಲಿ ನೋಡ್ಬೋದು ನಿಮಗೆ ಭತ್ತ, ಇದು ಭತ್ತ ಆದರೆ ನಿಮಗೆ ಈ ಥರ ಕಾಣಿಸುತ್ತೆ. ಭತ್ತ ಏನಕ್ಕೆ ಮೇಡಮ್ ಇಲ್ಲಿ ಇಟ್ಟಿದ್ದೀರಾ? ಓಕೆ ಗೈಸ್, ಅಲ್ಲಿ ನೋಡಿ ಗೈಸ್, ನಿಮಗೆ ಭತ್ತದ ತೋರಣ ಆದರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದು ಸುಮಾರು ಹಳೇ ಕಾಲ ಸಂಪ್ರದಾಯಗಳಲ್ಲೆಲ್ಲ ಬಳಸ್ತಾ ಇದ್ದು ಭತ್ತದಲ್ಲಿ ತೋರಣಗಳು ಮಾಡೋದಾಗಿರ್ಬೋದು. ಮತ್ತು ಇಲ್ಲಿ ನೋಡಿ ಗೈಸ್, ಟೋಪಿ ಆದರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಹ್ಯಾಟು ನ್ಯಾಚುರಲ್ ಹ್ಯಾಟ್ ಇದು. ಮತ್ತು ಅದೇ ಥರ ನೋಡಿ ನಮ್ಮ ಮೈಕಲ್ ಜಾಕ್ಸನ್ ಅವರು ಯೂಸ್ ಮಾಡ್ತಾ ಇರೋಂತಹ ಹ್ಯಾಟು ಈ ಥರ ಆದರೆ ಕಾಣಿಸುತ್ತೆ ನಿಮಗೆ. ಇದು ಕೂಡ ಬಂದುಬಿಟ್ಟು ಒಂದು ಬೇರುಗಳಲ್ಲೇ ಮಾಡಿರೋಂಥದ್ದು ಈ ಒಂದು ಕಲಾಕೃತಿನೂ. ಮತ್ತು ಇಲ್ಲಿ ನೋಡ್ಬೋದು ಒಂದು ಕೋಗಿಲೆದು. ಇದೇನು ಮೇಡಮ್ ಇದು? ಒಂದು ಏನಾದ್ರು ಪಕ್ಷಿಗಳಿಗೆ ಗೂಡು, ಪಕ್ಷಿಗಳಿಗೆ ಗೂಡಾದರೆ ನಿಮ್ಗೆ ಯಾವ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಒಂದು ಕಲಾಕೃತಿಗಳೆಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಅನಿಸ್ತು ನನಗೆ, ನ್ಯಾಚುರಲ್ ಆಗಿರೋದು. ಮರುಕ ನೋಡಿ ಗೈಸ್ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಚಿಕ್ಕ ಮಕ್ಕಳು ಎಲ್ಲ? ನೋಡಪ್ಪ, ಈ ಥರ ಡಮ್ಮರುಗಾದರೆ ಈ ಥರ ಕಾಣಿಸುತ್ತೆ ನಿಮಗೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದು ಬಂದುಬಿಟ್ಟು ಒಂದು ಚಿತ್ತಾರ ಪೇಂಟಿಂಗ್ಸು. ಸೊ ಇದು ಬಂದುಬಿಟ್ಟು ಹಳೇ ಒಂದು ಕಾಲದ್ದು, ಅಂದರೆ ಸ್ಟೋನ್ ಏಜ್ದು ಇದು. ಅಂದರೆ ಹಳೇ ಒಂದು ಆ ಕಾಲದಲ್ಲಿ ಬರ್ತಾಯಿತ್ತಲ್ವ, ಸುಮಾರು ಒಂದು 21ನೇ ಶತಮಾನ. ಸೊ ಅದಕ್ಕಂತೂ ಹಳೇ ಒಂದು ಶತಮಾನಗಳಲ್ಲಿ ಯೂಸ್ ಮಾಡ್ತಾ ಇರ್ತಾರಂತ. ಆವಾಗ ಒಂದು ಪೇಂಟಿಂಗ್ಸ್ ಅಂದರೆ ಈ ಥರ ಮಾಡ್ತಾಯಿದ್ರು ಇದನ್ನು. ಸ್ಟೋನ್ಸ್ ಮೇಲೆಲ್ಲ ಒಂದು ಬರಿತಾ ಇದ್ರು. ಕರೆಕ್ಟ್. ಮತ್ತು ಇದು ಕೂಡ ನೋಡಿದ್ದೀನಿ ನಾನು, ನೋಡ್ಬೋದು. ಇದೆಲ್ಲ ಒಂದು ಸ್ಟೋನ್ಸ್ ಮೇಲೆಲ್ಲ ಬರಿತಾಯಿದ್ರು. ಚಿತ್ತಾರ ಪೇಂಟಿಂಗ್ಸ್ ಅಂತಾರೆ ಇದು. ಓಕೆ, ಇದು ಪೇಂಟಿಂಗ್ ನೀವೇ ಮಾಡಿರೋದಾ ಮೇಡಮ್ ಇದು? ಓಕೆ ಗೈಸ್, ಇದು ಬಂದ್ಬಿಟ್ಟು ನಾನು ಇವಾಗ ಕೂಡ ನಂಬಕ್ಕೆ ಆಗ್ತಾಯಿಲ್ಲ ಇದನ್ನು. ಇದು ಒಂದು ಕೈಯಲ್ಲೇ ಮಾಡಿರೋಂಥ ಪೇಂಟಿಂಗ್ ಅಂತೆ, ನಂಬಕ್ಕೆ ಆಗಲ್ಲ ಆ ಥರ ಇದೆ ಇದು. ಸೊ ಮಷಿನ್ಸಲ್ಲಿ ಮಾಡಿರೋ ಥರ ಕಾಣಿಸುತ್ತೆ ನಿಮಗೆ. ಸೊ ಅದಕ್ಕೆ ಬಂದುಬಿಟ್ಟು ನೀವು ನೋಡ್ಬೋದು. ಸೊ ಈ ಬ್ರಷ್ ಇದೆ ನೋಡಿ, ಈ ಬ್ರಷಿಂದ ಆದರೆ ಮಾಡ್ತಾರಂತೆ ನೋಡಿ ಗೈಸ್, ಯಾವ ಥರ ಡೀಟೇಲಿಂಗ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಓಕೆ ನೋಡಿ ಗೈಸ್, ಇಲ್ಲಿ ಕಾಣಿಸ್ತಾ ಅಲ್ವ ಸಣ್ಣ ಬ್ರಷು. ಸೊ ಈ ಬ್ರಷಿಂದ ಆದರೆ ಆ ಪೇಂಟಿಂಗ್ಸ್ ಎಲ್ಲ ಮಾಡ್ತಾರಂತೆ. ಇದು ನೋಡೋಕೆ ನಮಗೆ ಒಳ್ಳೆ ಸಿಸ್ಟಮ್ ಜನ್ರೇಟೆಡ್ ಇದ್ದಂಗಿದೆ ನಿಮ್ಗೆ ಆ ಥರ ಸೊ ಆ ಥರ ಆದರೆ ಕಾಣಿಸುತ್ತೆ ನನಗೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಾದರೆ ಡ್ರಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ.
ಎಷ್ಟು ಕ್ಲಿಯರ್ ಆಗಾದರೆ ಕಾಣಿಸುತ್ತಾ ನಿಮಗೆ. ಒಂದು ಸಿಸ್ಟಮಲ್ಲಿ ಒಂದು ಜನ್ರೇಟ್ ಮಾಡ್ತೀವಲ್ವ, ಸೊ ಆ ಥರ ಆದರೆ ಕಾಣಿಸುತ್ತೆ. ಸೊ ನೀವೇನು ಒಂದು ಸೆಕೆಂಡಲ್ಲಿ ನೋಡಿಬಿಡ್ತೀರ ಅವ್ರು ಡ್ರಾ ಮಾಡೋದನ್ನು. ಸೊ ಅವ್ರು ಆ ಡ್ರಾ ಮಾಡೋಕ್ಕೆ ಎಷ್ಟೊಂದು ವರ್ಷಗಳಾದರೆ ಎಫರ್ಟ್ ಹಾಕಿರ್ತಾರೆ ಆ ಸ್ಕಿಲ್ಸನ್ನು ಡೆವಲಪ್ ಮಾಡ್ಕೊಳ್ಳೋಕ್ಕೆ. ಕಿಚನ್ಸ್ ಆಗಿರ್ಬೋದು. ಮೇಡಮ್ ಇದೇನು ಮಾಡಿರೋಂಥದ್ದು? ಬಾಳೆ ನಾರಿನಿಂದ. ಇದೇನು ಮಾಡಿರೋದು ಗೊತ್ತಾ? ಹುಲ್ಲು ತಗೊಳ್ಳಿ. ಇದು ಬಂದುಬಿಟ್ಟು ಬಾಳೆ ನಾರಿನಿಂದ ಮಾಡಿರೋಂಥದ್ದು ಪರ್ಸಸ್ಸು, ಮತ್ತು ಬಾಳೆ ನಾರಿನಿಂದ ಮಾಡಿದಂತಹ ಒಂದು ಹ್ಯಾಟ್ಸು. ನೋಡಿ ಎಲ್ಲನೂ ನೋಡಿ, ಕಿಚನ್ಸ್ ಇಲ್ಲಿ ಯಾವ ಥರ ಇದಾವೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ನಿಮ್ಗೆ ಕಾಣಿಸ್ತವೆ ನೋಡಿ. ಹಳೆ ಒಂದು ಇದು ಎಲ್ಲ ಹೂಗಳಾಗಿರ್ಬೋದು ಆ ಥರ ಎಲ್ಲ ಇಟ್ಕೊಂಡು ಹೋಗ್ಬೋದು ನೋಡಿ. ಇದು ಕೂಡ ಅಷ್ಟೇ ಒಂದು ಪರ್ಸ್ ಇದು. ಈ ಥರ ಎಲ್ಲ ನೋಡಿ ಗೈಸ್, ಇದೆಲ್ಲ ಒಂದು ಬಾಳೆ ನಾರಿನಿಂದನೇ ಮಾಡಿರೋಂಥದ್ದು. ತುಂಬ ಚೆನ್ನಾಗಿದೆ ನೋಡೋಕ್ಕಂತ ಹೇಳ್ಬಿಟ್ಟು. ಮೇಡಮ್ ಇದೆಲ್ಲ ನೀವೇ ಮಾಡ್ತೀರಾ? ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ಇಲ್ಲ ಗೈಸ್, ಇದೇ ಬಾಳೆನಾರು ನಿಮ್ಗೆ ಕಾಣಿಸ್ತಾ ಇರೋದು. ಸೊ ಇದರಿಂದ ಮಾಡಿರ್ತಕ್ಕಂಥದ್ದು ಇದು ಗೈಸ್, ನೀವು ನೋಡ್ತಾ ಇದ್ದೀರಲ್ವಾ. ಸೊ ಇದು ಜೇಡಿ ಮಣ್ಣಿನಿಂದ ಮಾಡಿರೋವಂಥದ್ದು ನಿಮಗೆ ಕಾಣಿಸ್ತಾ ಇರೋದು. ಮಡಿಕೆಗಳು ಮಾಡ್ತಾ ಇದ್ರಲ್ಲ ಆಗಿನ ಕಾಲದಲ್ಲಿ, ಸೊ ಅದರಿಂದ ಒಂದು ನ್ಯಾಚುರಲಾಗಿ ಮಾಡಿರೋವಂಥದ್ದು. ಸೊ ಇದು ಟೀ ಕುಡಿಯೋಕ್ಕೆ ಗ್ಲಾಸಸ್ಸು. ಮತ್ತು ನೀವು ನೋಡ್ಬೋದು ಒಂದು ಶಾಪ್ಸಲ್ಲಿ ಆದರೆ ಇದು ಕಾಣಿಸುತ್ತೆ ಗ್ಲಾಸ್ ಟೈಪು. ಸೊ ಅದೇ ಥರ ಕಾಣಿಸುತ್ತೆ. ಇದು ಲೋಟ, ಇದು ನ್ಯಾಚುರಲ್, ಇದು ಮಣ್ಣಲ್ಲಿ ಮಾಡಿರೋಂಥದ್ದು. ಮೇಡಮ್ ಇದು ಮಣ್ಣಲ್ಲಿ ಮಾಡಿರ್ತೀವಲ್ವಾ, ಸೊ ಟೀ ಕುಡಿಬೇಕಾದ್ರೆ ಮಣ್ಣನ್ನು ಕರಗತ್ತಾ? ನೋಡಿದ್ರಾ. ಸೊ ಅದೇ ಸುಟ್ಟಿರ್ತಾರೆ ಇದನ್ನು. ಸೊ ಅದಕ್ಕೋಸ್ಕರ ಇದೇನು ಆ ಥರ ಎಲ್ಲ ಆಗಲ್ಲ, ಕುಡಿಬೋದು. ಮತ್ತು ನೀವು ನೋಡ್ಬೋದು ಇದು ಹಕ್ಕಿ ಸೌಂಡ್ ಬರುತ್ತಾ ಇದು ಮಾಡಿದ್ರೆ? ಹಾಂ, ಓಕೆ. ಬಾ, ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಇದು ಲ್ಯಾಂಪ್, ಹ್ಯಾಂಗಿಂಗ್ ದೀಪ. ಹಾಂ ಗೈಸ್, ನಿಮಗೆ ಇಲ್ಲಿ ಮುಂದೆ ಕಾಣಿಸ್ತಾ ಇದ್ದು ಬಂದುಬಿಟ್ಟು ಹ್ಯಾಂಗಿಂಗ್ ದೀಪ ಇದು. ಸೊ ಇದರಲ್ಲಿ ಆಗಿನ ಕಾಲದಲ್ಲಾದರೆ ಒಂದು ದೀಪಗಳು ಅಂದರೆ ಲೈಟ್ಸ್ ಇರಲಿಲ್ಲ. ಸೊ ಅವಾಗಾದರೆ ಈ ಥರ ಒಂದು ದೀಪಗಳಾದರೆ ಹಚ್ತಾಯಿದ್ರು ಮನೆಗಳಲ್ಲೆಲ್ಲ ನೋಡ್ಬೋದು. ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಇದೇನು ಮೇಡಮ್? ಇದು ದೀಪನ ಅಗರಬತ್ತಿ ಸ್ಟ್ಯಾಂಡ್ ಇದು. ಮತ್ತು ಇದು ಎಲ್ಲ ಕೆಲವೊಂದೆಲ್ಲ ನಿಮಗೆ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ತುಂಬ ಚೆನ್ನಾಗಿದೆ ಗೈಸ್. ಇದನ್ನು ಟ್ರೈ ಮಾಡಿ ನೀವು. ಮೇಡಮ್ ಇದೇನಂತಾರೆ ಇದನ್ನು? ಶೋ ಪೀಸಸ್. ಶೋ ಪೀಸಸ್ ಇದು ನೋಡ್ಬೋದು. ಗಣೇಶ ಆದರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮೇಡಮ್ ಇದು ಗಣೇಶ ಮನೆಯಲ್ಲಿ ಇಟ್ಕೊಳ್ಳೋಕೆ ಇಲ್ಲ ನೀರಲ್ಲಿ ಬಿಡ್ಬೋದು ಈ ಗಣೇಶನ? ಓಕೆ ಅದು ಪೆನ್ ಹೋಲ್ಡರ್ಸು. ನೋಡಿ ಗೈಸ್, ಗಂಟೆ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನ್ಯಾಚುರಲ್ ಆಗಿರೋಂಥ ಗಂಟೆ ಇದು. ಜೇಡಿ ಮಣ್ಣಲ್ಲೂ ಗಂಟೆ ಮಾಡ್ಬೋದು ಅಂತ ನನಗೆ ಇವಾಗ ಗೊತ್ತಾಗ್ತಾಯಿದೆ, ಇಲ್ಲಿ ಗೊತ್ತಾಗ್ತಾಯಿದೆ. ಇದುವರೆಗೂ ನಾನು ನೋಡೇ ಇಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಜೇಡಿ ಮಣ್ಣಲ್ಲೂ ಗಂಟೆ ಮಾಡಿರೋದು. ಮೇಡಮ್ ಇದು ಗೈಸ್, ಇದು ನೋಡಿ ಗೈಸ್, ಲ್ಯಾಂಪು. ಅಯ್ಯೋ ಸಾರಿ, ಬಿದ್ದಿದ್ದರೆ ಮೇಡಮ್ ನಂಗೆ ಟ್ಯಾಕ್ಸ್ ಆಗ್ತಾಯಿದ್ರಿ ಇವಾಗ 100%. ಸೊ ಇದು ಮನೆಯಲ್ಲಿ ಯೂಸ್ ಮಾಡೋಂಥ ಲ್ಯಾಂಪ್ಸ್ ಇವು, ಇದೆಲ್ಲ ನೋಡಿರ್ತಾರೆ ನೀವು. ಮತ್ತು ಇದು ನೀರು ಕುಡಿಯೋವಂಥದ್ದು ಅಲ್ವಾ ಮೇಡಮ್? ನೀರು ಅಲ್ಲಿ ನೋಡಿ ಗೈಸ್, ಬಾಟಲ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಹಬ್ಬ, ಅಲ್ಲಿ ನೋಡಿ, ಅಲ್ಲಿ ನಿಮಗೆ ಮುಂದೆ ಕಾಣಿಸ್ತಾ ಇದೆ ನೋಡಿ, ಆ ಪ್ಲಾಸ್ಟಿಕ್ ಬಾಟಲ್ ಇದು. ಸೊ ಇದು ಬಂದುಬಿಟ್ಟು ನ್ಯಾಚುರಲ್ ಬಾಟಲು ಗೈಸ್. ಇದರಲ್ಲಿ ಕುಡಿಯೋದ್ರಿಂದ ನೀರು ತುಂಬ ತಣ್ಣಗಾದ್ರೆ ಇರುತ್ತೆ. ಸೊ ಮಡಿಕೆದಲ್ಲಿ ನೀರು ಕುಡಿಯೋದು ಒಂದೇ, ಸೊ ಇಂಥ ಬಾಟಲ್ಸಲ್ಲಿ ನೀರು ಕುಡಿಯೋದು ಒಂದೇ ಅಂತ ಹೇಳ್ತೀನಿ ನಾನು. ಅಲ್ವಾ ಮೇಡಮ್? ಓಕೆ. ನೋಡಿ ಗೈಸ್ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನ್ಯಾಚುರಲ್ ಬಾಟಲ್ ಇದು. ಅಂದರೆ ಇದರಲ್ಲಿ ನೀರು ಕುಡಿಯೋದ್ರಿಂದ ನೀವು ಫ್ರಿಜ್ಜಲ್ಲಿ ಇಡೋಷ್ಟೇ ಇಲ್ಲ. ಅದೇ ಬೇಸಿಗೆ ಟೈಮಲ್ಲಿ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು ಮನೆಗಳಲ್ಲಿ. ಬಟ್ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ಇದನ್ನು ಎಲ್ಲೂ ಒಂದು ಬೀಳಿಸ್ತೀರಾ, ಕರೆಕ್ಟಾಗಿ ಒಂದು ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಆರೋಗ್ಯಕ್ಕಾದರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನೀರು ಕುಡಿಯೋದ್ರಿಂದ. ಥ್ಯಾಂಕ್ ಯು ಮೇಡಮ್. ಈಗ ನೋಡ್ತಾ ಇದ್ದೀರಲ್ವಾ, ಇದು ಚಟ್ನಿ ಬಂದುಬಿಟ್ಟು ಕೆಂಪು ಚಟ್ನಿ ಇದು. ಸೊ ಇದೆಲ್ಲ ನೀವು ಒಂದು ನ್ಯಾಚುರಲಾಗಿ ಮನೆಯಲ್ಲೇ ಮಾಡ್ತಕ್ಕಂಥದ್ದು. ನೀವು ನೋಡ್ಬೋದು ಮಿರ್ಚಿ ಆದರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಎಲ್ಲ ಇದು ಒಣಗಿಸಿರೋವಂಥದ್ದು. ಮೇಡಮ್ ಇದು ಹಂಗೆ ತಿನ್ಬೋದಾ ನಾವು? ಆಯಿಲಲ್ಲಿ ಫ್ರೈ ಮಾಡ್ತೀರಾ, ಹಂಗೆ ತಿನ್ಬೋದಾ ನಾವು? ಓಕೆ. ಇದು ಮಿರ್ಚಿ ಆದರೆ ಈ ಥರ ಕಾಣಿಸುತ್ತೆ. ನೆಲ್ಲಿಕಾಯ್ದು. ಮತ್ತು ಇದೇನು ಮೇಡಮ್? ಏನು ಮೇಡಮ್? ಅಲಸಂದಿ ಶಾಂಡಿಗಿರಿ ಅಂತ ಹೇಳ್ಬಿಟ್ಟು ಅಲಸಂದಿ, ನನಗೆ ಗೊತ್ತಿಲ್ಲ ಇದು. ಸೊ ಇದು ಬಂದ್ಬಿಟ್ಟು ತುಂಬ ಫೇವ್ರೇಟ್ ಇರುತ್ತೆ ತುಂಬ ಜನರಿಗೆ. ಒಂದು ಸ್ಕೂಲ್ಸ್ ಹೋಗ್ತಾ ಇರಬೇಕಾದ್ರೆ ಮೆಮೊರೀಸ್ ಆದರೆ ಇರುತ್ತೆ. ₹1 ಕೊಟ್ಟು ನಾವೆಲ್ಲ ಪರ್ಚೇಸ್ ಮಾಡ್ತಾಯಿದ್ವಿ ಸ್ಕೂಲ್ಸಲ್ಲೆಲ್ಲ. ಒಳ್ಳೆ ಮೆಮೊರೀಸ್ ಆದರೆ ಸಿಗುತ್ತೆ ನಿಮಗೆ. ಸೊ ಇದರಿಂದ ಏನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಆದರೆ ಇದೆ. ಮತ್ತು ಇದೆಲ್ಲ ಒಂದು ಉಪ್ಪಿನಕಾಯಿ. ಮತ್ತು ಇದು ಹೋಳಿಗೆ, ಶೇಂಗಾ ಹೋಳಿಗೆ. ಇದು 1 kg ಇರುತ್ತಲ್ವ ಇದು? 1 kg ಬೆಲ್ಲ ಇದು ಈ ಥರ ಕಾಣಿಸುತ್ತೆ.
ಸೊ ಮನೆಗಳಲ್ಲೆಲ್ಲ ಒಂದು ಶುಗರ್ ಟೀ ಅನ್ನೋದು ಕುಡಿಯೋದನ್ನು ಬಿಡಿ, ಈ ಥರ ಒಂದು ನ್ಯಾಚುರಲ್ ಆಗಿರೋವಂಥ ಒಂದು ಬೆಲ್ಲದಲ್ಲಾದರೆ ಒಂದು ಟೀಯನ್ನು ಮಾಡ್ಕೊಂಡು ಕುಡೀರಿ. ಸೊ ಅದರಿಂದ ನಿಮಗೆ ತುಂಬ ಯೂಸಸ್ ಆದರೆ ಆಗುತ್ತೆ. ಶುಗರ್ ಪೇಷಂಟ್ಸು ಅಂಥವ್ರು ಯಾರು ಇದ್ದೀರೋ, ಸೊ ಆ್ಯಕ್ಚುಲಿ ಇದು ಶುಗರು ಆದ್ರೂ ಬೆಲ್ಲ ಕುಡಿಬೋದು ಶುಗರ್ ಇರೋರು ಕೂಡ. ಸೊ ಅದರ ಟ್ರೈ ಮಾಡಿ. ಸೊ ಇದು ಬಂದುಬಿಟ್ಟು ಒಂದು ಶಾಪ್ಸಲ್ಲೆಲ್ಲ ನೋಡ್ತಾ ಇರ್ತೀವಿ, ಬರ್ಫಿ ಅಂತಿರುತ್ತೆ, ಕೇಳ್ತಾ ಇರ್ತೀರಾ. ಸೊ ಇದು ಬಂದ್ಬಿಟ್ಟು ನ್ಯಾಚುರಲಾಗಿ ಮೇಡಮ್ ಅವರು ಮಾಡಿರೋಂಥದ್ದು ಬರ್ಫಿಗಳು ಮನೆಯಲ್ಲೇ ರೆಡಿ ಮಾಡಿರೋತಕ್ಕಂಥದ್ದು. ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಡೀಟೇಲಿಂಗ್ ಎಲ್ಲ ಚೆನ್ನಾಗಿ ಕಾಣಿಸಲ್ಲ. ಸೊ ಆ್ಯಕ್ಚುಲಿ ನ್ಯಾಚುರಲ್ ಇದನ್ನೇ ನಾವು ಅದು ಸೇವಿಸಬೇಕು. ಅದರಿಂದ ತುಂಬ ನಮಗೆ ಆರೋಗ್ಯಕ್ಕಾದರೆ ತುಂಬ ಇದಾಗುತ್ತೆ. ನೋಡಿ ಗೈಸ್, ಇಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇದೇನಾದರೂ ನಿಮಗೆ ಇದಾಗಿದ್ದಿದ್ರೆ ಲೇಬಲಿಂಗ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಈ ಥರ ನ್ಯಾಚುರಲ್ ಆಗಾದರೆ ಮಾಡ್ತಾಯಿರ್ತಾರೆ ನಿಮಗೆ. ತುಂಬ ಚೆನ್ನಾಗಿದೆ ಮೇಡಮ್. ಇದು ನೋಡಿಬಿಟ್ರೆ ನನಗೆ ಆಶ್ಚರ್ಯ ಆದರೆ ಆಯಿತು. ಸೊ ಇದು ಬಂದುಬಿಟ್ಟು ರಾಗಿ ಲಡ್ಡು ಅಂತೆ. ನೋಡಿ ಯಾವ ಥರ ಕಾಣಿಸುತ್ತೋ. ಈ ಕಡೆ ರಾಗಿನೇ ಕಾಣಿಸಲ್ಲ ಜಾಸ್ತಿ, ರಾಗಿ ಮುದ್ದೆ. ಹೌದಾ? ಮಲೆನಾಡೋರು ಅಂತೆ ಮೇಡಮು. ಸೊ ಲಾಸ್ಟ್ ವೀಡಿಯೋ ನೋಡ್ರಪ್ಪ, ನಿಮ್ಗೆ ಕಾಣಿಸ್ತಾ ಇರೋದು ಇದು ಬಂದುಬಿಟ್ಟು ನ್ಯಾಚುರಲ್ ಒಂದು ಮಾಯಿಶ್ಚರೈಸರು ಗೋಟ್ ಮಿಲ್ಕ್. ನನಗೆ ತುಂಬ ಆಶ್ಚರ್ಯ ಆದರೆ ಆಯಿತು. ಸೊ ಗೋಟ್ ಮಿಲ್ಕಲ್ಲಿ ಮಾಡಿರೋಂಥದ್ದು ಒಂದು ಫೇಸ್ ವಾಶು ಮತ್ತು ಬಾಡಿ ಲೋಷನ್ಸು. ಇದು ನೋಡಿ, ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆದರೆ ಸಿಗ್ತಾ ಇದೆ. ಇದ್ರ ಗೋಟ್ ಮಿಲ್ಕಲ್ಲಿ ಮಾಡ್ಬೋದು ಮಾಯಿಶ್ಚರೈಸರ್ ಅನಿಸುತ್ತೆ ನನಗೆ. ಸೊ ಇದರಲ್ಲಿ ಏನು ಕೆಮಿಕಲ್ಸ್ ಏನು ಯೂಸ್ ಮಾಡಿಲ್ವಾ? ಕೆಮಿಕಲ್ಸ್ ಏನು ಯೂಸ್ ಇಲ್ಲ ಸರ್. ಮತ್ತು ಸ್ಮೆಲ್ ಬರ್ತಾ ಇದೆಯಲ್ಲ ಸರ್ ಇದರಲ್ಲಿ? ಎಸೆನ್ಷಿಯಲ್ ಆಯಿಲ್ಸ್ ಯೂಸ್ ಮಾಡಿರ್ತೀರ. ಎಸೆನ್ಷಿಯಲ್ ಆಯಿಲ್ಸ್ ಅಂದರೆ ಕೆಲವೊಂದೆಲ್ಲ ಫ್ಲವರ್ಸಲ್ಲೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ ಎಸೆನ್ಷಿಯಲ್ ಆಯಿಲ್ಸು, ನ್ಯಾಚುರಲ್ ಆಗಿರೋದು. ಸೊ ಅದನ್ನೆಲ್ಲ ಯೂಸ್ ಮಾಡ್ತಾರೆ. ನೋಡಿ, ಬಾಡಿ ವಾಶ್, ಇದು ನ್ಯಾಚುರಲ್ ಬಾಡಿ ವಾಶಸ್ಸು. ನೋಡಿ, ಇದನ್ನು ಕೂಡ ಟ್ರೈ ಮಾಡ್ಬೋದು ನೀವು. ಮತ್ತು ನೋಡಿ, ಅಲ್ಲಿ ಒಂದು ನ್ಯಾಚುರಲ್ ಸ್ಕ್ರಬ್ಬರ್ಸ್ ಬಾತಿಂಗ್. ಇದು ಕೂಡ ಗೋಟ್ ಮಿಲ್ಕಲ್ಲಿ ಮಾಡಿರೋಂಥದ್ದು ಗೈಸ್. ಇಲ್ಲಿ ನೋಡಿ ಗೈಸ್, ಸ್ಕ್ರಬ್ಬರ್ಸು ಅಂದರೆ ಸ್ಕ್ರಬ್ಬರ್ಸ್ ನ್ಯಾಚುರಲಾಗಿ ಮಾಡಿರೋಂಥದ್ದು. ಇದು ಏನಾದರೂ ಒಂದು ನಾರುಗಳಾದರೆ ಅಂದರೆ ನ್ಯಾಚುರಲ್ ತೆಂಗಿನ ನಾರುಗಳು ಆ ಥರ ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ ಇದು ಸ್ಕ್ರಬ್ಬರ್ಸ್. ಆದರೆ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಸಿಗ್ತಾ ಇದೆ ಗೈಸ್. ಸಾರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಈ ಗೋಟ್ ಮಿಲ್ಕ್ ಅನ್ನೋದು ಒಂದು ಆಗಿನ ಕಾಲದಲ್ಲಿ ಒಂದು ಸ್ನಾನ ಆದರೆ ಮಾಡ್ತಾಯಿದ್ರು. ಸೊ ಅದರಲ್ಲಿ ಬಂದುಬಿಟ್ಟು ಒಂದು ಡೆಡ್ ಸ್ಕಿನ್ ಸೆಲ್ಸನ್ನೆಲ್ಲ ಒಂದು ರಿಮೂವ್ ಮಾಡ್ತಾ ಇದ್ದದ್ದು ಗೋಟ್ ಮಿಲ್ಕ್ ಅನ್ನೋದು. ಸೊ ಅದಕ್ಕೋಸ್ಕರ ಆ ಒಂದು ಏಮನ್ನು ಇಟ್ಕೊಂಡು ಅವರು ಒಂದು ಗೋಟ್ ಮಿಲ್ಕಲ್ಲಾದರೆ ಒಂದು ಮಾಯಿಶ್ಚರೈಸರ್ಸು, ಫೇಸ್ ವಾಷಸ್ಸು ಆ ಥರ ಎಲ್ಲ ಒಂದು ರೆಡಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಅದೊಂದು ನನಗೆ ಒಂದು ಏನ್ಷಿಯಂಟ್ ಒಂದು ಪೀರಿಯಡಲ್ಲಿರುವಂತಹದ್ದು ಏನೇ ಆದರೆ ಆಗಲಿ, ಒಂದು ಕಲಾಕೃತಿಗಳಾಗಿರ್ಬೋದು. ಸೊ ಅದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ನೀವು ನೋಡ್ಬೋದು ನನ್ನ ವೀಡಿಯೋಸ್ ಎಲ್ಲ ಸೊ ಅದೇ ಥರ ಇರುತ್ತದೆ. ಸೊ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಾಮೆಂಟ್ ಮಾಡಿ. ಒಂದು ಕಾಮೆಂಟ್ಸಲ್ಲಿ ಒಂದು 1000 ಕಾಮೆಂಟ್ಸ್ ಆದರೆ ಮಾಡಿ ಒಂದು ವಿಡಿಯೋನ ವೈರಲ್ ಮಾಡಿ. ಜೈ ಹಿಂದ್.